ಬೇರೆ ರಾಜ್ಯದ ಹೊಸ ಮುಖ್ಯಮಂತ್ರಿಗಳಾಗಬೇಕಾದ್ರೆ ಅವ್ರಿಗೆ ನಾವೆಲ್ಲ ಶುಭವನ್ನೇ ಕೋರಬೇಕು. ಯಾಕಂದರೆ ಯಾವಾಗಲೂ ನಕಾರಾತ್ಮಕ ಮಾತಾಡಬೇಕು. ಇವತ್ತೇನು ನೂತನ ಮುಖ್ಯಮಂತ್ರಿಗಳಾಗಿ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ, ಅವರಿಗೆ ಶುಭ ಹಾರೈಕೆಯನ್ನು ಸಲ್ಲಿಸಿ ಆದಷ್ಟು ಇನ್ನೇನು 2 ವರ್ಷ ಉಳಿದಿದೆ. ಕರ್ನಾಟಕದಲ್ಲಿ ಕೊನೆಯ ಅವಧಿಯ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಇಷ್ಟರಲ್ಲಿ 2 ವರ್ಷದಲ್ಲಿ ಏನು ಸಾಧ್ಯ ಆದರೆ ಒಳ್ಳೆಯ ಕೆಲಸ ಮಾಡಲಿ ಅಂತೇಳಿ ನಾನು ಶುಭ ಹಾರೈಕೆಯನ್ನು ಸಲ್ಲಿಸ್ತೇನೆ. ಏನು ಅವರಿಗೆ ಕೇಳಬೇಕು ನೀವು. ಅವರಿಗೆ ಲಾಭ ನಷ್ಟ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾಯಿದೆ. ಯಾಕಂದರೆ ಪರಿಣಾಮಕಾರಿಯಾಗಿ ವಿಧಾನಸಭೆಯಲ್ಲಿ ಮತ್ತು ವಿಧಾನಸಭೆ ಹೊರಗೆ ಯಾವುದೇ ರೀತಿ ಕಳೆದ 3 ವರ್ಷಗಳಿಂದ ಜನಪರವಾದಂಥ ಅದನ್ನು ಅಂತಿಮ ನಿರ್ಣಯಕ್ಕೆ ಬರುವ ರೀತಿಯಲ್ಲಿ ಒಂದು ಹೋರಾಟನೂ ಮಾಡಲಿಲ್ಲ. ಮತ್ತು ವಿಧಾನಸಭೆಯಲ್ಲಿ ರಾಜ್ಯಾಧ್ಯಕ್ಷರು ಯಾವ ರೀತಿ ಭಾಷಣ ಮಾಡಿದ್ರು, ನೇರವಾಗಿ ಸರ್ಕಾರವನ್ನು ಎಲ್ಲಿಯೂ ಸಿಕ್ಕಿ ಹಾಕಿಕೊಳ್ಳುವಂಥ ಯಾವುದೇ ರೀತಿಯ ಮಾತುಗಳಲ್ಲಿ ಹರಿತವಾದಂಥದ್ದಿರಲಿಲ್ಲ. ಕೇವಲ ತಮ್ಮ ಪೂಜ್ಯ ತಂದೆಯವರ ಗುಣಗಾನ, ಅವ್ರು ಕೊಟ್ಟಂಥ ಸೈಕಲ್ಲು, ಅವ್ರು ಕೊಟ್ಟಂಥ ಮಹಿಳೆಯರ ಭಾಗ್ಯಲಕ್ಷ್ಮಿ ಬಿಟ್ಟರೆ ಏನೋ ಈ ಸರ್ಕಾರದ ಮೇಲೆ ನೇರವಾಗಿ ಯಾವುದೇ ರೀತಿ ಬಿ ಜೆ ಪಿಯಿಂದ ಒಂದು ರೀತಿ ಸೀರಿಯಸ್ ಆಗಿ ಗಂಭೀರವಾಗಿ ಯಾವುದೇ ವಿಷಯಗಳನ್ನು ತಾರ್ಕಿಕ ಅಂತ್ಯಕ್ಕೆ ಒಯ್ಯಲಾರದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಇದು ಸಾಕಷ್ಟು ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಕರ್ನಾಟಕದಲ್ಲಿ ವಿರೋಧ ಪಕ್ಷ ಸತ್ತಿದೆ ಅನ್ನುವಂಥ ಒಂದು ಜನರ ಭಾವನೆ ಬರೋ ಮುಂದೆ ಮತ್ತು ಇವರ ಸಾಧನೆ ಏನು, ಈ ಸಾಧನೆ ಇರುವುದರಿಂದ ಕರ್ನಾಟಕದಲ್ಲಿ ಬಿ ಜೆ ಪಿ ಒಂದು ವಿರೋಧ ಪಕ್ಷವಾಗಿ ವಿಫಲ ಆಗಿದೆ ಅನ್ನೋಂಥ ಕಟು ಟೀಕೆಗೆ ಇವತ್ತು ಒಳಗಾಗಿದೆ. ನಾವೇನು ಹೆಚ್ಚಿನ ನಿರೀಕ್ಷೆಯನ್ನು ಮಾಡಿಲ್ಲ. ಏನೋ ಆಡಳಿತ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಿಬಿಡ್ತದೆ, ಉತ್ತರ ಕರ್ನಾಟಕದ ನೀರಾವರಿಗೆ ಹೆಚ್ಚು ಹಣ ಕೊಡ್ಬೋದು ಮತ್ತು ಪ್ರಾಮಾಣಿಕ ಅಧಿಕಾರಿಗಳಿಗೆ ಒಳ್ಳೆಯ ಸ್ಥಾನಗಳಲ್ಲಿ ಅವ್ರನ್ನ ಕೂಡಿಸ್ಬೋದು ಅನ್ನೋಂಥ ನಿರೀಕ್ಷೆಗಳು ನನಗಂತೂ ಇಲ್ಲ. ಯಾಕಂದರೆ ಅವರೇ ನೀರಾವರಿ ಮಂತ್ರಿ ಇದ್ದರೂ ಸಹಿತ ನಮ್ಮ ಕೃಷ್ಣಾಗೆ ಯಾವುದೇ ರೀತಿಯ ನ್ಯಾಯ ಕೊಡುವಂಥದ್ದು ಕಳೆದ 3 ವರ್ಷದಿಂದ ಮಾಡಿಲ್ಲ. ಗುತ್ತಿಗೆದಾರರ ಬಿಲ್ಲುಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಲ್ಲುಗಳು ಸಹ ಸರಿಯಾಗಿ ಇವತ್ತು ಸಿಕ್ಕಿಲ್ಲ. ಏನು ಈ ಮುಖ್ಯಮಂತ್ರಿ ಆದಮೇಲೆ ಏನು ಮಾಡ್ತಾರೆ ನೋಡ್ಬೇಕು, ಅಷ್ಟೇ ಕಾದು ನೋಡಬೇಕು. ಸಚಿವರಾದವ್ರು ಹೇಗಿರಬೇಕು ಅಂತ ನಿರೀಕ್ಷೆ ಇದೆ ಸರ್? ಯಾಕಂದರೆ 3 ವರ್ಷದಲ್ಲಿ ಅನೇಕರು ಜಿಲ್ಲಾ ಪ್ರವಾಸ ಮಾಡಿಲ್ಲ, ಉಸ್ತುವಾರಿಗಳಾಗಿ ಅಲ್ಲಿನ ಜನರ ಸಮಸ್ಯೆ ಆಗ್ತಿಲ್ಲ. ಹಾಗಾಗಿ ಯಾವ ರೀತಿಯಾಗಿರ್ಬೇಕು ಸರ್ ಸಚಿವರಾಗಿ? ಅವರು ಕಾಂಗ್ರೆಸ್ ಯಾವ ಸರ್ಕಾರ ಯಾವ ಪಕ್ಷ ಇರ್ತದೆ ಅವರು ಮೌಲ್ಯಮಾಪನ ಮಾಡಬೇಕು. 3 ವರ್ಷದಲ್ಲಿ ನೀನು ಎಷ್ಟು ಜಿಲ್ಲೆಗೆ ಭೇಟಿ ಕೊಟ್ಟಿಯಪ್ಪ, ಎಷ್ಟು ಸಾರ್ವಜನಿಕ ಜನರಿಗೆ ಭೇಟಿಯಾಗಿದೆಯಾ, ಸಾರ್ವಜನಿಕ ಸಂದರ್ಶನ ಎಷ್ಟು ಮಾಡಿದೆಯಾ, ಎಷ್ಟು ನಿನ್ನ ಇಲಾಖೆಯಲ್ಲಿರುವಂಥ ಫೈಲ್ಗಳನ್ನು ಕ್ಲಿಯರ್ ಮಾಡಿದೆಯಾ, ಮತ್ತು ಸಾಕಷ್ಟು ಮಂತ್ರಿಗಳ ಮೇಲೆ ಭ್ರಷ್ಟಾಚಾರವು ಆರೋಪ ಇದೆ, ಅದರ ಬಗ್ಗೆ ಏನು ಅನ್ನುವಂಥ ರೀತಿಯಲ್ಲಿ ಮೌಲ್ಯಮಾಪನ ಮಾಡಿ ಮಂತ್ರಿ ಮಾಡಬೇಕೆ ವಿನಃ ಇದ್ದಂಥವ್ರನ್ನೇ ಮತ್ತೆ ಮುಂದುವರಿಸೋದು. ಅವ್ರ ಭ್ರಷ್ಟಾಚಾರ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆದ ಮೇಲೂ ಸಹ ಮತ್ತೆ ಅದೇ ಜನರನ್ನ ಮತ್ತೆ ಮಂತ್ರಿ ಮಾಡೋದ್ರಿಂದ ಏನೋ ಅಂತಾರಲ್ಲ, ಅದು ಓಲ್ಡ್ ಬಾಟಲ್ ನೀವು ಏನೋ ಅಂತಾರಲ್ಲ, ಹಳೆ ಬಾಟ್ಲು ಹೊಸ ಮದ್ಯ ಆದಂಗೆ ಆಗ್ತದೆ. ಅದರಿಂದ ಏನು ಲಾಭ ಆಗೋದಿಲ್ಲ. ಈಗ 3 ವರ್ಷದಾಗ ನಾವು ನೋಡಿದ್ದೀವಿ ಮಂತ್ರಿಗಳು ಯಾರ್ಯಾರು ಸಾಮರ್ಥ್ಯ ಅನ್ನೋದು ಸಾಕಷ್ಟು ನಿಮ್ಮ ಮಾಧ್ಯಮದಲ್ಲಿಯೂ ಸಹ ಚರ್ಚೆ ಆಗಿದೆ. ನಿಜವಾಗಿಯೂ ಒಳ್ಳೆಯ ಸರ್ಕಾರ ಕೊಡಬೇಕಾದ್ರೆ ಒಳ್ಳೆಯ ಮಂತ್ರಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಆ ದುರ್ದೈವ ಅಂದರೆ ಜಾತಿವಾರು ಪ್ರದೇಶವಾರು ಅಂದ್ಕೊಂಡು ಮತ್ತು ಅದೇ ಹಳೆ ಮುಖಗಳಂತಂದರೆ ಯಾವುದೇ ರೀತಿಯ ಬದಲಾವಣೆ ಈ ಸರ್ಕಾರದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈಗ ವೈರಲ್ ಆಗಿದೆ ಸರ್. ಬಿಜೆಪಿ ಕಾಂಗ್ರೆಸ್
ಸಹಜವಾಗಿ ನೋಡ್ರಿ, ಕಾಂಗ್ರೆಸ್ನಲ್ಲಿ ಅವ್ರನ್ನ ಮಂತ್ರಿ ಮಾಡಬಾರ್ದು ಅಂತೇಳಿ ಒಂದು ಗುಂಪು ಮೊದಲಿನಿಂದ ಅದು ಪ್ರಯತ್ನ ಇದ್ದೇ ಇತ್ತು. ಯಾಕಂದರೆ ಅವರು ಸ್ವಲ್ಪ ಏನು ಜಮೀರ್ ಅಹ್ಮದ್ ಅವರು ನಮ್ಮ ಸಿದ್ದರಾಮಯ್ಯನವ್ರನ್ನ ಅತ್ಯಂತ ಒಬ್ಬ ಅವರ ಆಜ್ಞಾಧಾರಕರಾಗಿ ಇದ್ದರು ಅನ್ನುವಂಥದ್ದು ಒಂದು ದೊಡ್ಡ ಗಂಭೀರವಾದಂಥ ಆರೋಪ ಇತ್ತು. ಈಗ ಈ ದಾವಣಗೆರೆ ಒಳಗೆ ಸಿಗ್ಬಿದ್ದಾರೆ, ಅಲ್ಲಿ ಅವ್ರನ್ನ ಮುಗಿಸ್ಬೇಕು ಅನ್ನೋಂಥ ತಂತ್ರ ಇನ್ನೊಂದು ಗುಂಪಿಂದ ಇದ್ದೇ ಇದೆ. ಅವರು ಯಾಕಂದರೆ ಇಂಥ ಆಡಿಯೋ ವಿಡಿಯೋ ಬಿಡೋರು ಇಬ್ಬರೇ, ಒಬ್ಬರು ರಾಜ್ಯದಲ್ಲಿ ಎರಡು ಪ್ರದೇಶ, ಒಂದು ರಾಜ್ಯ ಎರಡು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ, ಅವರಿಬ್ಬರೇ ಅವರ ಒಳಗೆ ಇಬ್ಬರೇ ಒಬ್ಬರು ಬಿಟ್ಟಿರ್ತಾರೆ. ಯಾರು ಒಬ್ಬರು ಬಿಟ್ಟಿರ್ತಾರೆ, ಅದನ್ನು ನೀವು ಪರಿಶೀಲಿಸ್ರಿ, ಗಂಭೀರವಾಗಿ ತೊಗೊಂಡ್ರಿ. ನೀವು ಅರ್ಧ ಗಂಟೆ ವಿಶೇಷ ಕಾರ್ಯಕ್ರಮದಲ್ಲಿ ಬಹಿರಂಗಪಡಿಸಿ. ಇಲ್ಲ, ಹೆಸರು ಹೇಳುವುದಂದ್ರೆ ಏನಾಗ್ತದೆ, ಅವರು ತಮ್ಮನ್ನು ತಾವು ಇಲ್ಲ ಅನ್ನೋದು ಸಮರ್ಥನೆ ಮಾಡ್ಕೋತಾರೆ. ಅದು ಇಡೀ ರಾಜ್ಯಕ್ಕೆ ಜನ ಗೊತ್ತದೆ ಯಾರ ಬಳಿ ಆಡಿಯೋ ವಿಡಿಯೋ ಇರ್ತಾವೆ ಅನ್ನೋದು. ಅವ್ರು ಇಬ್ಬರಲ್ಲೇ ಬಿ ಜೆ ಪಿದು ಆದರೆ ಇವರು ಎಕ್ಸು, ಕಾಂಗ್ರೆಸ್ ಆದರೂ ವಾಯ್, ಇಷ್ಟೇ, ಮತ್ತೆ ಯಾರು ಇರೋದಿಲ್ಲ. ಡಿ ಕೆ ಶಿವಕುಮಾರ್ ಆಗಲ್ಲ ಅಂತಿತ್ತು, ಈಗ ಸಿದ್ದರಾಮಯ್ಯ ಬಿಡಲ್ಲ ಅಂತಿತ್ತು, ಅಂತಿಮವಾಗಿ 2 ವರ್ಷ CM ಆಗ್ತಿದ್ದಾರೆ. ಯತ್ನಾಳ್ ಅವ್ರನ್ನ ಚೇಂಜ್ ಮಾಡ್ಬೋದಾ? ಈಗ ಯತ್ನಾಳ್ ಅವ್ರು ಏನಾದರೂ ಮನಸ್ಸು ಬದಲಾಯಿಸ್ಕೊಂಡು ಮುಂದಿನ ದಿನಗಳಲ್ಲಿ 28ಕ್ಕೆ CM ಆಗೋದಕ್ಕೆ BJP ಮರಳೋದು ಅಥವಾ ಬೇರೆ ಯಾವ್ದಾದ್ರು ನಿರ್ಣಯ ತಗೋಬೋದಾ ಸರ್? ಈಗ ನೋಡಿ, 2028ಕ್ಕೆ ಯಾರ್ಯಾರು ಜ್ಯೋತಿಷಿಗಳು ಹೇಳ್ತಾರೆ, ಜ್ಯೋತಿಷಿಗಳು ಅವರು ಎಲ್ಲ ಸ್ವಲ್ಪ ಪೇಡ್ ಇರ್ತಾರೆ. ಅವ್ರಿಗೆ ಹೆಚ್ಚು ದುಡ್ಡು ಕೊಟ್ಟ ಕೂಡಲೇ ಸೂರ್ಯಚಂದ್ರವರೆಗೆ ಇವರೇ ಮುಖ್ಯಮಂತ್ರಿ ಇರ್ತಾರೆ ಅಂತ ಹೇಳ್ತಾರೆ. ಅಲ್ರಿ, ಸೂರ್ಯಚಂದ್ರವರೆಗೆ ಹೆಂಗಿರ್ತಾರೆ ಅವ್ರು? ನಾಳೆ ಕ್ಯಾನ್ಸರ್ ಆಗಿ ಸಾತ್ರೆ ಹಂಗೆ, ಅದು ನನ್ನ ಕಡೆ ಇಲ್ಲ. ಆದರೆ ಸೂರ್ಯಚಂದ್ರ ಅಂತ ನಾ ಹೇಳಿದ್ದೆ ಅಂತ ಹೇಳ್ತಾರೆ. ಬಟ್ನೆ ಮುಖ್ಯಮಂತ್ರಿ ಇದ್ದಾಗ ಸತ್ರು ಏನು ಹೇಳ್ತಾರೆ ಅವರು, ನಾ ಹೇಳಿದ್ದೆ, ಆದರೆ ಆಯುಷ್ಯ ನನ್ನ ಕೈಗಿಲ್ಲ, ಅದು ಬ್ರಹ್ಮ ಬರೆದಿದ್ದು, ಬ್ರಹ್ಮ ಲಿಖಿತ, ಅದಕ್ಕೆ ನಾನು ಅದಕ್ಕೆ ಸಂಬಂಧ ಇಲ್ಲ. ಆದರೆ ಜೀವಂತಿದ್ದರೆ ಸೂರ್ಯಚಂದ್ರವರೆಗೆ ಆ ಜ್ಯೋತಿಷಿಗಳೇನು ಬಿಡ್ರಿ, 5 ಲಕ್ಷ ಕೊಟ್ಟರೆ ಒಂದು ಜ್ಯೋತಿಷಿ, 10 ಲಕ್ಷ ಕೊಟ್ಟರೆ ಮತ್ತೊಂದು ಜ್ಯೋತಿಷಿ. ಈಗ ಕಾಂಪಿಟೇಷನ್ ಒಳಗತ್ತಾರೆ. ನಾನು ನಾನು ಭವಿಷ್ಯ ಹೇಳಿದ್ದೆ, ನೀನು ಭವಿಷ್ಯ ಯಾರು ಹೇಳಿದ್ರು ಏನು? ಆ ಜ್ಯೋತಿಷಿಗಳ ಹಣೆ ಬರ ನಮಗೆ ನಗು ಬರ್ತೈತೆ. ಅವರು ಅಲ್ಲಿಂದ ಸ್ವಾಮಿಗಳು ಸಹ ಸ್ಪರ್ಧೆಗಿಳಿತಿದ್ದಾರೆ. ಹೋಗಿ ಹೋಗಿ ತುರಾಯಿ ಹಾರ ಕೊಟ್ಟು ಅದೆಲ್ಲ ನೋಡಿಬಿಟ್ರೆ ಏನೂ ಉಳಿದಿಲ್ಲ. ನಾವು ರಾಜಕಾರಣಿಗಳನ್ನ ಅಟ್ಟೆ ಬೈಬಾರ್ದು, ಎಲ್ಲರೂ ಈಗ ಎಲ್ಲ ವರ್ಗದಲ್ಲಿ ಒಂದು ತೊರಕು ಕೂಡ್ಬೇಕಲ್ಲ. ಯತ್ನಾಳ ನಮ್ಮದು ಅಂತ ಹಿಂಗೆ ನಡೆ ನೋಡ್ರಿ, ನಮ್ಮದು ನಡೆ. ಮೊನ್ನೆ ರಾತ್ರಿ ಸಿದ್ದರಾಮಯ್ಯನವ್ರು ನೋಡ ಇದ್ದರು, ಬೆಳಿಗ್ಗೆ ಎಲ್ಲರೂ ಡಿ ಕೆ ಶಿವಕುಮಾರ್ ನೋಡೋರು. ಪಾಪ ಸಿದ್ದರಾಮಯ್ಯನವ್ರು ಒಬ್ಬರೇ ಕೂತ್ಬಿಟ್ಟಾರೆ ಮನ್ಯಾಗ ಸೋಫಾ ಮೇಲೆ. ಎಲ್ಲರೂ ಡಿ ಕೆ ಶಿವಕುಮಾರ್ ಮನೆಗೆ ಎಲ್ಲರೂ ಅತ್ಯಂತ. ಆದರೆ ಈ ಸಲ ಭಾಳ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡ್ಯಾರ ನಮ್ಮ ಸಚಿವರುಗಳು. ಲೇಖನಗಳನ್ನು ಬರೆದಾರ ಪತ್ರಿಕೆಯಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ. ಸಿದ್ದರಾಮಯ್ಯನವರ ಕಾಲ ಸುವರ್ಣ ಯುಗ, ಹಿಂದುಳಿದರಿಗೆ ಒಂದು ಅರೆ ಅಷ್ಟೆಲ್ಲ ಬರೀತಿರಲ್ಲ, ಗಟ್ಟಿಯಾಗಿ ಹೈಕಮಾಂಡಿಗೆ ಹೇಳ್ಬಿಟ್ರೆ ಮುಗಿಬೇಕು. 35-37 ಮಂದಿ ಸಹಿ ಮಾಡಿ ಕೊಟ್ಟರಲ್ಲ, ಸಿದ್ದರಾಮಯ್ಯ ಚೇಂಜ್ ಮಾಡಿರ್ತಾರೆ. ಅವರು ಅಹಿಂದಾನೂ ಹೋಯ್ತು, ಅಹಿಂದ ಅನ್ನೋರೇ ಅಹಿಂದ ಮುಖ್ಯಮಂತ್ರಿ ತೆಗೆದು. ಇಲ್ಲಷ್ಟೇ ಅಹಿಂದ ತೆಗಿಲಿಲ್ಲ, ಇಡೀ ದೇಶದಲ್ಲಿ ಎಲ್ಲ ಅಹಿಂದ ಮುಖ್ಯಮಂತ್ರಿಗಳು ಮನೆಗೆ ಹೋದರು. ಎಲ್ಲರೂ ಮೇಲ್ಜಾತಿಯವ್ರ ತೇನು ಕರಿತೀವಿ. 4 ರಾಜ್ಯದಾಗ ಅದ ಕಾಂಗ್ರೆಸ್, 4 ಕಡೆ ಮೇಲ್ಜಾತಿ ಇರೋದು. ನಮ್ಮ ರಾಹುಲ್ ಗಾಂಧಿಯವರು ಹೇಳ್ತಾ ಇರ್ತಾರೆ, ಗಗನಯಾನಕ್ಕೆ ಹೋಗ್ಬೇಕಾದ್ರೂ ಮೀಸಲಾತಿ ಬೇಕು, ಕ್ರಿಕೆಟ್ ಆಡಬೇಕಾದ್ರೂ ಮೀಸಲಾತಿ ಬೇಕು, ಮತ್ತೇನ್ರಿ ಅದೇ ಹಾಕಿ ಆಡ್ಲಕ್ಕೂ ಮೀಸಲಾತಿ ಬೇಕು. ಮತ್ತು ಇಲ್ಲಿ ಮೀಸಲಾತಿನೇ ಕಾಂಗ್ರೆಸ್ನಾಗಿಲ್ಲಲ್ಲ, ಇನ್ನೇನು ಯಾವ ಮೀಸಲಾತಿ ಕೊಡೋರು? ಸ್ವರ್ಗಕ್ಕೆ ಹೋಗ್ಬೇಕಾದ್ರೂ ಮೀಸಲಾತಿ ಬೇಕು. ಅದೊಂದು ಉಳಿದಿದೆ ನಾವು ಯಾವ್ದು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.